ಎಕ್ಸ್‌ಪ್ರೆಸ್ ವೇನಲ್ಲಿ ಸಿನಿ ಶೈಲಿಯಲ್ಲಿ ಕಾರು ಅಪಘಾತವಾಗಿರುವಂತಹ ಒಂದು ಘಟನೆ ನಡೆದಿದೆ. ಆ ದೃಶ್ಯ ನೋಡ್ತಾ ಇದ್ರೆ ಸಿನಿಮಾದಲ್ಲಿ ಮಾಡಿರುವಂತಹ ಡಬ್ ತರ ಇದೆ, ಅದು ಆ ತರ ಇದೆ. ಸೊ ಎಕ್ಸ್‌ಪ್ರೆಸ್ ವೇನಲ್ಲಿ ಸಿನಿ ಶೈಲಿಯಲ್ಲಿ ಕಾರು ಅಪಘಾತವಾಗಿರೋದು. ಎಕ್ಸ್‌ಪ್ರೆಸ್ ವೇಯಲ್ಲಿ ಸಿನಿ ಶೈಲಿಯಲ್ಲಿ ಕಾರು ಅಪಘಾತವಾಗಿರೋದು. ಹೆದ್ದಾರಿಯಿಂದ ಕೆರೆಗೆ ಜಂಪ್ ಹೊಡೆದಿದೆ ಕಾರು. ಓವರ್ಟೇಕ್ ಮಾಡಕ್ ಹೋಗಿರೋದು ಅತಿ ವೇಗದಲ್ಲಿ ಬಂದಾಗ ಡಿವೈಡರ್ಗೆ ಡಿಕ್ಕಿ ಹೊಡೆಯುತ್ತೆ. ಸೊ ಚಾಲಕನ ನಿಯಂತ್ರಣ ತಪ್ಪಿ ಕೆರೆಗೆ ಹಾರಿದೆ ಕಾರು. ಕಾರ್ನಲ್ಲಿದ್ದಂಥ ನಾಲ್ವರಿಗೆ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ದಂಥ ಸ್ಕೋಡಾ ಕಾರ್ ಇದು. ಚನ್ನಪಟ್ಟಣ ತಾಲೂಕಿನ ಸಂಕಲಗೆರೆ ಗೇಟ್ ಬಳಿ ಆಗಿದೆ. ಹೆದ್ದಾರಿಯಿಂದ ಸರ್ವಿಸ್ ರಸ್ತೆಗೆ ಬರುವ ವೇಳೆ ನಿಯಂತ್ರಣ ತಪ್ಪಿ ಅವಘಡ ಆಗಿದೆ. ಅವನ ಅದೃಷ್ಟ ಚೆನ್ನಾಗಿತ್ತೋ ಏನೋ ಗೊತ್ತಿಲ್ಲ, ನೀರಿದ್ದಕ್ಕೆ ಅವನು ಬಚಾವಾಗಿರೋದಲ್ಲಿ. ಆ ಕಾರ್ನಲ್ಲಿದ್ದಂಥ 4 ಜನ. ನೀರಿಲ್ಲ ಅಂದಿದ್ರೆ ಏನಾಗಿರೋದು ಕತೆ. ಆಲ್ಮೋಸ್ಟ್ ಆಲ್ ಓವರ್ ಸ್ಪೀಡ್ ಅದೇ ಕಾರು. 160-180 ವೇಗದಲ್ಲಿ ಬರ್ತಾ ಇದ್ದಂಥ ಕಾರ್ ಅನ್ನಿಸ್ತಾ ಇದೆ, ಅದನ್ನು ನೋಡ್ತಾ ಇದೆ. ಓವರ್ಟೇಕ್ ಮಾಡಕ್ಕೆ ಹೋಗಿದ್ದಾನೆ, ಯಾರೋ ಮಾತಾಡ್ತಿರ್ತಾರೆ, ಇಲ್ಲ ಮೊಬೈಲ್ ಹಿಡ್ಕೊಂಡಿರ್ತಾರೆ. ಡಿವೈಡರ್ಗೆ ಡಿಕ್ಕಿ ಹೆಜ್ಜಾಗಿದೆ. ಆ ಸ್ಪೀಡಲ್ಲಿದ್ದಾಗ ಕಂಟ್ರೋಲಿಗೆ ಸಿಗೋದಿಲ್ಲ, ನೇರ ಹೋಗಿ ನೀರಿಗೆ ಇಳಿದಿದ್ದಾನೆ. ಕಲ್ಲು ಬಂಡೆಗಿದ್ದೆ ಏನಾದರೂ ಇದ್ದಿದ್ರೆ, ಆ ಭಾಗದಲ್ಲೆಲ್ಲ ಜಾಸ್ತಿ ಕಲ್ಲು ಬಂಡೆಗಳೇ, ಹೋಗಿದ್ದಿದ್ರೆ ಬದುಕ್ತಾ ಇದ್ರೆ ಇವರೆಲ್ಲ. ಅತಿಯಾದಂಥ ಬೇಗ, ಅದರಲ್ಲೂ ಓವರ್ಟೇಕ್ ಬೇರೆ ಬೇಗ, ಅದರಲ್ಲೂ ನಿರ್ಲಕ್ಷ್ಯದಿಂದ ಡಿವೈಡರಿಗೆ ಡಿಕ್ಕಿ ಹೊಡಿತಾರೆ. ಅಲ್ಲಿ ಎಷ್ಟು ರೂಲ್ಸ್ ತರಬೇಕ್ರಿ ಆ ಹೆದ್ದಾರಿಯಲ್ಲಿ, ಹೈವೇಯಲ್ಲಿ. 100 ಮೇಲೆ ಹೋಗಬೇಡಿ ಅಂತ ಹೇಳ್ತಾರೆ, ದಂಡ ಹಾಕ್ತೀವಿ ಅಂತಾರೆ, ಕ್ಯಾಮ್ರಾಗಳನ್ನು ಹಾಕಿದ್ದೀವಿ ಅಂತಾರೆ. ಕೇಳಿಸ್ಕೊಳ್ಳೋದೇ ಇಲ್ಲಪ್ಪ. ದಂಡ ಕಟ್ಟಕ್ಕೂ ರೆಡಿ, ಸಾಯೋಕ್ಕೂ ರೆಡಿ ಅನ್ನೋ ರೀತಿಯಲ್ಲಿ ಗಾಡಿ ಓಡಿಸ್ತಾರೆ ಜನ. ನನ್ನ ಸಹೋದ್ಯೋಗಿ ಈಗ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಅತಿಯಾದಂಥ ವೇಗ ಮತ್ತು ಓವರ್ಟೇಕ್ ಇದಕ್ಕೆ ಪ್ರಮುಖ ಕಾರಣ. ಎಷ್ಟೇ ರೂಲ್ಸ್ ತಂದರೂ ಕೂಡ ಈ ಹೆದ್ದಾರಿಯಲ್ಲಿ ಮಾತ್ರ ಇದು ಯಾವುದು ಬದಲಾವಣೆ ಆಗಲ್ಲ ಅಂತ ಕಾಣಿಸುತ್ತೆ. ಈ ಥರ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ, ಸಾಯೋರು ಸಾಯ್ತಿರ್ತಾರೆ, ಗಾಯ ಆಗೋರು ಗಾಯ ಆಗಿ ಚಿಕಿತ್ಸೆ ಪಡ್ಕೊಳ್ತಾ ಇರ್ತಾರೆ ಅಲ್ವಾ? ಖಂಡಿತವಾಗ್ಲೂ ವರುಣ್, ಯಾಕಂದ್ರೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳಿಗೆ ಕಡಿವಾಣ ಹಾಕ್ಬೇಕು ಅಂತ ಸಾಕಷ್ಟು ಪೊಲೀಸ್ನವರು ಇನ್ನಿಲ್ಲದ ನಿಯಮಗಳನ್ನ ತಂದ್ರೂ ಕೂಡ ಅಪಘಾತಗಳು ಕೂಡ ಹೆಚ್ಚಾಗ್ತಾನೆ ಹೊರತು ಅಪಘಾತಗಳಿಗೆ ಕಡಿವಾಣ ಅಂತೂ ಬೀಳ್ತಲ್ಲ. ಅಪಘಾತಕ್ಕೆ ಪ್ರಮುಖ ಕಾರಣ ಅತಿ ವೇಗ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಇವತ್ತಾಗಿರುವಂತ ಅಪಘಾತಕ್ಕೂ ಕೂಡ ಅತಿ ವೇಗವೇ ಕಾರಣ. ಯಾಕಂದ್ರೆ ವೇಗವಾಗಿ ಬಂದಂತಹ ಕಾರು ಮೊದಲು ಡಿವೈಡರ್ಗೆ ಡಿಕ್ಕಿ ಆಗಿರುವಂತದ್ದು. ಡಿವೈಡರ್ಗೆ ಡಿಕ್ಕಿ ಆಗಿದ್ದ ಬಳಿಕ ನಿಯಂತ್ರಣವನ್ನ ತಪ್ಪಿ ಸರ್ವಿಸ್ ರಸ್ತೆ ಪಕ್ಕದಲ್ಲಿರುವಂತಹ ಕೆರೆಗೆ ಈ ಒಂದು ಕಾರು ಉರುಳಿ ಬಿದ್ದಿರುವಂತದ್ದು. ಚನ್ನಪಟ್ಟಣ ತಾಲೂಕಿನ ಸಂಕಲಗೆರೆ ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ. ಮೈಸೂರು ಕಡೆಯಿಂದ ವೇಗವಾಗಿ ಕಾರ್ ಬರ್ತಿತ್ತು. ಆ ಚಾಲಕ ತನ್ನ ಗಮನವನ್ನ ಬೇರೆ ಕಡೆ ಇಟ್ಕೊಂಡಿರೋದ್ರಿಂದಾಗಿ ಆ ಒಂದು ಕಾರ್ನ ಡಿವೈಡರ್ಗೆ ಡಿಕ್ಕಿ ಹೊಡಿಸಿದ್ದಾನೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅತಿ ವೇಗ ಕೂಡ ಇದ್ದದಂತ ಹಿನ್ನೆಲೆಯಲ್ಲಿ ಕಾರು ಅಲ್ಲೇ ಸ್ಕಿಡ್ ಆಗಿ ಪಕ್ಕದಲ್ಲಿದ್ದಂತ ಸರ್ವಿಸ್ ರಸ್ತೆ ಪಕ್ಕದಲ್ಲಿರುವಂತ ಈ ಒಂದು ಕೆರೆಗೆ ಬಿದ್ದಿರುವಂತದ್ದು. ಸದ್ಯ 4 ಗಂಭೀರ ಗಾಯಗೊಂಡಿದ್ದಾರೆ, ಆದ್ರೆ ಯಾವುದೇ ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಸ್ಥಳಕ್ಕೆ ಚನ್ನಪಟ್ಟಣ ಸಂಚಾರಿ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂದ್ರೆ 100 ಕಿಲೋಮೀಟರ್ ವೇಗ ಮಿತಿ ಇದ್ರೂ ಕೂಡ ವಾಹನ ಚಾಲಕರು ಅದನ್ನ ಅಳವಡಿಸ್ಕೊಳ್ತಾ ಇಲ್ಲ. ಏನೋ ಸಾಕಷ್ಟು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿ ಆ ವೇಗ ಮಿತಿಯನ್ನ ನಿಯಂತ್ರಣ ಮಾಡುವಲ್ಲೂ ಕೂಡ ಪೊಲೀಸ್ ಇಲಾಖೆ ಮುಂದಾಗಿದ್ರು ಕೂಡ ಚಾಲಕರು ಈ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕು, ಅತಿ ವೇಗವನ್ನ ನಿಯಂತ್ರಣ ಮಾಡಬೇಕು ಅನ್ನೋದು ಕೂಡ ಸಾಕಷ್ಟು ಫೈನ್ ಹಾಕಿದ್ರು ಕೂಡ ಕೇಳ್ತಾ ಇರೋದು ಇಷ್ಟೊಂದು ಅಪಘಾತಕ್ಕೆ ಕಾರಣವಾಗಿರುವಂತದ್ದು. ಅರುಣ್. ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನನಗೇನೋ